ಹಾಯ್ ಎವ್ರಿವನ್, ವೆಲ್ಕಮ್ ಟು ರೋಹಿ ಲ್ಯಾಬ್. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗತ್ತೆ. ಇದೊಂದು ಅವೇರ್ನೆಸ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಇವತ್ತು. ಏನ್ ವಿಡಿಯೋ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಸೂಪರ್ ಮಾರ್ಕೆಟ್ಸ್ ಅಲ್ಲಿ ವಾಟರ್ ಬಾಟಲ್ಸ್ ಮತ್ತೆ ಬ್ಯಾಗ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಅದ್ರೊಳಗಡೆ ಈ ತರ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಅನ್ನ ನೋಡಿರ್ತೀರ. ಇದ್ರ ಮೇಲೆ ಡು ನಾಟ್ ಈಟ್, ಥ್ರೋ ಅವೇ ಅಂತ ಬರ್ದಿದೆ. ಹಾಗಾದ್ರೆ ಇದು ಹಾರ್ಮ್ಫುಲ್? ಇದು ಏನಕ್ಕೆ ಉಪಯೋಗಿಸ್ತಾರೆ? ಇದೆಲ್ಲವನ್ನು ಪ್ರಾಕ್ಟಿಕಲಿ ತಿಳ್ಕೊಳ್ಳೋಣ ಬನ್ನಿ. ಇದ್ರೊಳಗಡೆ ಇರುವಂತ ವಸ್ತು ಸಿಲಿಕಾ ಜೆಲ್ ಅಂತ ಕರೀತಾರೆ. ಇದೊಂದು ಡೆಸಿಕೆಂಟ್ ಅಂತಂದ್ರೆ ವಾತಾವರಣದಲ್ಲಿರೋ ಮಾಯಿಶ್ಚರ್ ನ ಅಬ್ಸರ್ವ್ ಮಾಡಿಕೊಂಡು ವಾತಾವರಣನ ಡ್ರೈ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಾಟಲ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಅದರಲ್ಲಿ ಲೀಕೇಜ್ ಇದೆಯಾ ಅಂತ ನೋಡೋದಕ್ಕೆ ನೀರ್ ಹಾಕಿ ಟೆಸ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ನೀರೇನಾದ್ರೂ ಉಳ್ಕೊಂಡಿದ್ರೆ, ಮಾಯಿಶ್ಚರ್ ತರ ಉಳ್ಕೊಂಡಿದ್ರೆ ಅದೆಲ್ಲ ಡ್ರೈ ಆಗ್ಬೇಕಲ್ಲ, ಅದಕ್ಕೆ ಇದು ಡ್ರೈ ಮಾಡೋದಕ್ಕೆ ಅದ್ರೊಳಗಡೆ ಹಾಕಿರ್ತಾರೆ. ಡ್ರೈ ಆಗದೆ ಇದ್ರೆ ಬಾಟ್ಲ್ ಒಳಗಡೆ ಫಂಗಸ್ ಬೆಳೆಯೋ ಚಾನ್ಸಸ್ ಇರತ್ತೆ. ಅವಾಗ ಕೆಟ್ಟ ವಾಸನೆ ಬರೋ ಅಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಉಪಯೋಗಿಸ್ತಾರೆ. ಇದನ್ನ ಕೆಮಿಕಲಿ ಸಿಲಿಕಾನ್ ಡೈಆಕ್ಸೈಡ್ ಅಂತ ಕರೀತಾರೆ. ಕೆಮಿಕಲ್ ಫಾರ್ಮುಲಾ ಬಂದ್ಬಿಟ್ಟು SiO2 ಅಂತ. ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮರಳು. ಹಾಗಂತ ಆಚೆ ಸಿಗೋ ಮರಳನ್ನ ಈ ತರ ಪ್ಯಾಕೆಟ್ಸ್ ಮಾಡಿ ಇಟ್ಟಿರೋದಿಲ್ಲ. ಮರಳನ್ನ ಫುಲ್ ರಿಫೈನ್ ಮಾಡಿ ಅದ್ರಲ್ಲಿರೋ ಗಲೀಜೆಲ್ಲ ತೆಗೆದು ಬೇರೆ ಬೇಡದೇ ಇರೋಂತ ಕೆಮಿಕಲ್ಸ್ ಇದ್ರೆ ಅದರಲ್ಲಿ ಅದನ್ನು ಎಲ್ಲ ರಿಮೂವ್ ಮಾಡಿ ಪ್ಯೂರೆಸ್ಟ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಜೊತೆಗೆ ಮಾಯಿಶ್ಚರ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಏನ್ ಕಂಡೀಷನ್ ಇರ್ಬೇಕೋ ಆ ರೀತಿ ಇದನ್ನ ಡಿಸೈನ್ ಮಾಡಿರ್ತಾರೆ. ಹಾಗಾದ್ರೆ ಇದ್ರ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಒಳಗಡೆ ಈ ತರ ಇದೆ. ಫುಲ್ ಎಲ್ಲ ಕ್ರಿಸ್ಟಲ್ಸ್ ತರ ಕಾಣಿಸ್ತಾ ಇದೆ ನೋಡಿ. ಇದು ಇದರಲ್ಲಿ ಸಣ್ಣ ಸಣ್ಣ ತೂತ್ಗಳಿರುತ್ತೆ, ಅದು ಮಾಯಿಶ್ಚರ್ ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಈ ತರ ಡಿಸೈನ್ ಮಾಡಿರ್ತಾರೆ. ಹಾಗಾದ್ರೆ ಇದನ್ನ ಯಾಕೆ ನಾವು ಡು ನಾಟ್ ಈಟ್ ಅಂತ ಬರ್ದಿದ್ದಾರೆ ಇದ್ರ ಮೇಲೆ ಅಂತ ನೋಡೋದಾದ್ರೆ ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಇವಾಗ ನೋಡಿ, ಸ್ವಲ್ಪ ನನ್ ಕೈಯನ್ನ ಒದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗೆ ಇಲ್ಲಿ ಅಂಟ್ಕೋತಾ ಇದೆ. ಅದೇ ತರ ನಾವೇನಾದ್ರೂ ಇದನ್ನ ಸ್ವ್ಯಾಲೋ ಮಾಡಿದ್ರೆ, ಯಾರು ಚಿಕ್ಕ ಮಕ್ಳು ಗೊತ್ತಿಲ್ಲದೆ ನುಂಗ್ಬಿಟ್ರೆ ಗಂಟ್ಲಲ್ಲಿ ಅಂಟ್ಕೊಳ್ಳೋ ಚಾನ್ಸಸ್ ಇರತ್ತೆ. ಜೊತೆಗೆ ನಮ್ಮ ಬಾಯಲ್ಲಿ ಸಲೈವ ಇರುತ್ತೆ ಅಲ್ವಾ, ಒಳಗಡೆ ಮಾಯಿಶ್ಚರ್ ಎಲ್ಲ ಎಲ್ಲೆಲ್ಲಿ ಮಾಯಿಶ್ಚರ್ ಇದೆ ಅಲ್ಲೆಲ್ಲ ಹೋಗಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬೋದು. ಇವಾಗ ಈ ಸಿಲಿಕಾ ಜೆಲ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಬನ್ನಿ. ಓಕೆ, ಇವಾಗ ಹೀಟ್ ಮಾಡೋಣ.
ನೋಡಿ ಹೇಗ್ ಪಾಪ್ ಆಗ್ತಾ ಇದೆ ಇದು. ಈ ತರ ಪಾಪ್ ಆಗುತ್ತೆ. ಇದು ಯಾಕೆ ಈ ತರ ಪಾಪ್ ಆಯ್ತು ಅಂತಂದ್ರೆ ಇದ್ರೊಳಗಡೆ ಮಾಯಿಶ್ಚರ್ ಟ್ರ್ಯಾಪ್ ಆಗಿರತ್ತಲ್ಲ, ಸಡನ್ಲಿ ಹೀಟ್ ಮಾಡಿದಾಗ ಅದು ಪುಷ್ ಮಾಡತ್ತೆ. ಅವಾಗ ಸಡನ್ಲಿ ಎಕ್ಸ್ಪ್ಯಾಂಡ್ ಆದಾಗ ಎಲ್ಲ ಪಾಪ್ ಆಯ್ತು. ಜೊತೆಗೆ ಗ್ಲಾಸ್ ತರ ಮೆಟೀರಿಯಲ್ ಆದ್ರಿಂದ ಗ್ಲಾಸ್ ನ ನಾವು ಹೀಟ್ ಮಾಡಿದ್ರೆ ಅದು ಒಡೆದೋಗತ್ತಲ್ವಾ, ಸೇಮ್ ಅದೇ ತರನೇ ಇದು ಪಾಪ್ ಆಗಿದ್ದು. ಇವಾಗ ನಿಮ್ಗೆ ಇನ್ನೊಂದ್ ತರ ಸಿಲಿಕಾ ಜೆಲ್ ತೋರಿಸ್ತೀನಿ. ಇದ್ ನೋಡಿ ಹೇಗಿದೆ, ಒಂಥರ ಇರ್ರೆಗ್ಯುಲರ್ ಶೇಪ್ ಅಲ್ಲಿ ಇದೆ, ಮತ್ತೆ ಬ್ಲೂ ಕಲರ್ ಅಲ್ಲಿ ಇದೆ. ಈ ತರದ್ದು ಕೂಡ ಪ್ಯಾಕೆಟ್ಸ್ ಅಲ್ಲಿ ಸಿಗ್ಬೋದು. ಈ ತರ ಸಿಲಿಕಾ ಯಾಕೆ ಬ್ಲೂ ಕಲರ್ ಇದೆ ಅಂತಂದ್ರೆ ಇದು ನಾರ್ಮಲ್ ಸಿಲಿಕಾನೆ, ಮುಂಚೆ ತೋರ್ಸಿದ್ನಲ್ಲ ಅದೇ ತರದ್ದು. ಅದಕ್ಕೆ ಕೋಬಾಲ್ಟ್ ಕ್ಲೋರೈಡ್ ಅನ್ನೋ ಒಂದು ಕೆಮಿಕಲ್ ನ ಆಡ್ ಮಾಡ್ತಾರೆ. ಈ ಕೆಮಿಕಲ್ ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ, ಇವಾಗ ನಾವು ನೋಡಿದ್ದು ಬ್ಲೂ ಕಲರ್ ಇತ್ತಲ್ವಾ, ಇದನ್ನ ಸೇಮ್ ಅದೇ ತರ ಪ್ಯಾಕೆಟ್ಸ್ ಅಲ್ಲಿ ನಾವು ಮಾಯಿಶ್ಚರ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಕ್ಕೆ ಏನಾದ್ರೂ ನಾವು ಇಟ್ರೆ, ಎಲ್ಲ ಮಾಯಿಶ್ಚರ್ ಅಬ್ಸಾರ್ಬ್ ಆದ್ಮೇಲೆ ಇದು ಟ್ರಾನ್ಸ್ಪರೆಂಟ್ ಆಗಿ ಲೈಟ್ ಪಿಂಕ್ ಆಗಿ ಟರ್ನ್ ಆಗುತ್ತೆ. ಅವಾಗ ಇದು ಫುಲ್ಲಿ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅನ್ನೋದೊಂದು ಗೊತ್ತಾಗತ್ತೆ. ಅದಕ್ಕೋಸ್ಕರ ಇದು ಇಂಡಿಕೇಟರ್ ಆಗಿ ಉಪಯೋಗಿಸ್ತಾರೆ. ಆದ್ರೆ ಈ ಕೋಬಾಲ್ಟ್ ಕ್ಲೋರೈಡ್ ಏನಿದೆ ಇದು ನಮ್ಮ ಹೊಟ್ಟೆ ಒಳಗಡೆ ಹೋದ್ರೆ ಕಾರ್ಸಿನೋಜೆನಿಕ್. ಇದು ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ. ಅದಕ್ಕೋಸ್ಕರ ಇದನ್ನ ನುಂಗಬಾರ್ದು ಅಂತ ಹೇಳಿರೋದು. ಇದು ಒಂದು ರೀಸನ್. ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡೋದಿಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು ಅವೇರ್ನೆಸ್ ಕೊಡೋದಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಸೈನ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಿಕ್ಕೋಸ್ಕರ ಅಷ್ಟೇ. ಇದನ್ನ ಮಕ್ಕಳ ಕೈಗೆ ಸಿಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಗೊತ್ತಿಲ್ಲದೆ ಅದನ್ನ ತಗೊಂಡು ನುಂಗ್ಬಿಡೋದು, ಆ ತರ ಎಲ್ಲ ಆದ್ರೆ ಕಷ್ಟ. ಹಾಗಾಗಿ ಆದಷ್ಟು ದೂರ ಇಡಿ. ಅಕಸ್ಮಾತ್ ಆಗಿ ಏನಾದ್ರು ಅವರು ನುಂಗ್ಬಿಟ್ಟಿದ್ರೆ ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೀವು ಕೂಡ ಅಷ್ಟೇನೆ ಇದನ್ನ ಮನೆಯಲ್ಲಿ ಟ್ರೈ ಮಾಡೋದಿಕ್ಕೆ ಹೋಗ್ಬೇಡಿ. ನಾನು ಜಸ್ಟ್ ಸೈನ್ಸ್ ನ ಎಕ್ಸ್ಪ್ಲೋರ್ ಮಾಡೋದಿಕ್ಕೋಸ್ಕರ, ಜೊತೆಗೆ ನಿಮ್ಗೆ ಅವೇರ್ನೆಸ್ ಕೊಡೋದಿಕ್ಕೋಸ್ಕರ ಅಷ್ಟೇ ಇದನ್ನ ತೋರಿಸ್ಕೊಟ್ಟಿದ್ದು. ಈ ತರ ಪ್ಯಾಕೆಟ್ ಸಿಕ್ಕಿದ್ರೆ ನೀವು ಆದಷ್ಟು ಬೇಗ ಇದನ್ನ ಡಿಸ್ಪೋಸ್ ಮಾಡ್ಬಿಡಿ. ಅಕಸ್ಮಾತ್ ನೀವೆಲ್ಲಾದ್ರೂ ಯೂಸ್ ಮಾಡ್ತೀರಾ ಅಂದ್ರೆ, ಇವಾಗ ಮೊಬೈಲ್ ಎಲ್ಲ ನೀರಿಗೆ ಬಿದ್ದಿರತ್ತೆ ಒಂದೊಂದ್ಸಲಿ, ಅದನ್ನ ಡ್ರೈ ಮಾಡ್ಬೇಕು, ಇಲ್ಲ ಅಂದ್ರೆ ಇಮಿಡಿಯೇಟ್ ಕೆಟ್ಟೋಗತ್ತಲ್ವಾ. ಅದನ್ನ ಒಂದು ಪೇಪರ್, ಒಂದು ಕವರ್ ಒಳಗೆ ಹಾಕಿ, ಜೊತೆಗೆ ಈ ತರ ಒಂದು ಪ್ಯಾಕೆಟ್ಸ್ ನ ಹಾಕಿ ಟೈಟ್ ಆಗಿ ಸೀಲ್ ಮಾಡಿ ಒಂದ್ 2 ದಿವಸ ಇಟ್ಟಿದ್ರೆ ಮಾಯಿಶ್ಚರ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹೊಸ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.